ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭೂಮಿಗೋಸ್ಕರ ಅಜಿತ್ ಅಡುಗೆ ಮಾಡ್ಕೊಂಡು ತಗೊಂಡೋಗ್ತಾ ಇರ್ತಾನೆ. ಆಗ ನನಗೋಸ್ಕರ ಅಂತ ಒಂದು ಮೊಳ ಮಲ್ಲಿಗೆ ಸಿಗ್ಬೋದಾ, ಯಾಕಂದರೆ ನಾನು ಭೂಮಿಗೆ ಊಟ ಮಾಡಿಸಿದ ತಕ್ಷಣ ಕೊಡಬೇಕು ಅದಕ್ಕೆ ಅಂತ ಅಜಿತ್ ಸಂಗೀತ ಹತ್ರ ಕೇಳಿದ ತಕ್ಷಣ, ಅಷ್ಟೇ ತಾನೇ, ನೀನು ಊಟ ತೊಗೊಂಡೋಗಿರೋ, ನಾನು ತೊಗೊಂಬರ್ತೀನಿ ಸಂಗೀತ ಹೇಳಿ ಕಳಿಸ್ತಾರೆ. ಮತ್ತೆ ಅಜಿತ್ ಮತ್ತು ಸತ್ಯಣ್ಣ ರೂಮ್ಗೆ ಹೋಗಿ ಮಹಾರಾಣಿಗೋಸ್ಕರ ನಮ್ಮ ಅಜಿತ್ ಸಾಹೇಬರು ಅಡುಗೆ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು, ಘಮ ಘಮ ಅಂತ ಇದೆ. ಮಹಾರಾಣಿಯವ್ರು ತಿನ್ನೋವರೆಗೂ ನಾವು ತಿನ್ನಬಾರ್ದು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ, ಬೇಗ ತಿನ್ನಿ ಅಂತ ಸತ್ಯಣ್ಣ ಹೇಳಿದಾಗ, ಮಹಾರಾಣಿ ಅವರೇ, ನಿಮಗೋಸ್ಕರ ಭೋಜನ ಸಿದ್ಧವಾಗಿದೆ ಅಂತ ಅಜಿತ್ ಹೇಳ್ತಾನೆ. ಆಗ ಭೂಮಿ ಕೊಡಿ ನಾನೇ ತಿಂತೀನಿ ಎಂದಾಗ, ಚೇ ಏನು ಚಿನ್ನ ನೀನು, ನಿನಗೋಸ್ಕರ ಅಂತ ನಾನಿಲ್ವಾ, ನನ್ನ ಕೈಯಾರೆ ನಾನೇ ನಿನಗೆ ಊಟ ಮಾಡಿಸ್ತೀನಿ ಅಂತ ಹೇಳಿ ಅಜಿತ್ ಊಟ ಮಾಡಿಸ್ತಾ ಇರ್ತಾನೆ. ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ಇಷ್ಟೆಲ್ಲ ನನ್ನ ಬಗ್ಗೆ ಕಾಳಜಿ ಮಾಡ್ತಾರೆ, ಇವ್ರಿಗೆ ನನ್ನ ಮೇಲೆ ಏನಾದರೂ ಪ್ರೀತಿ ಇದೆಯಾ ಅಂತ ಅಜಿತ್ ಬಗ್ಗೆ ಭೂಮಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಸತ್ಯಣ್ಣ ಮತ್ತೆ ಅತ್ತೆ ಇದ್ದಾರೆ ಅಂತ ಈ ಥರ ನಾಟಕ ಮಾಡ್ತಿರ್ಬೋದು ಭೂಮಿ ಅಂದ್ಕೊಂಡು ಸಮಾಧಾನ ಮಾಡ್ಕೊತಾಳೆ. ಈ ಕಡೆ ಸತ್ಯಣ್ಣ ಮತ್ತು ಅಜಿತ್ ಕೂಡ ಮಹಾರಾಜ ಮತ್ತು ಮಹಾರಾಣಿ ಇಬ್ಬರು ಮಾತಾಡ್ಕೊಂಡು ಆರಾಮಾಗಿರಿ ಅಂತ ಹೇಳಿ ಸತ್ಯಣ್ಣ ಅಲ್ಲಿಂದ ಹೋಗ್ತಾರೆ. ಕೊಡಿ ಸಾಹೇಬ್ರೆ ನಾನೇ ತಿಂತೀನಿ ಎಂದಾಗ, ಯಾಕೆ ನಾನು ತಿನ್ಸಿದ್ರೆ ನಿನಗೆ ಹಸುವು ಹೋಗೋದಿಲ್ವಾ ಅಜಿತ್ ಹೇಳಿ ಪ್ರೀತಿಯಿಂದ ಭೂಮಿಗೆ ಊಟ ಮಾಡಿಸ್ತಿರ್ತಾನೆ. ಅಜಿತ್ತು, ಯಾಕೆ ಸಾಹೇಬ್ರು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾರೆ, ಅವರಿಗೆ ನನ್ನ ಮೇಲೆ ಏನಾದರೂ ಪ್ರೀತಿ ಇರ್ಬೋದಾ ಅಂತ ಭೂಮಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಈ ಕಡೆ ಸತ್ಯಣ್ಣ, ಇವತ್ತು ನೀನು ತುಂಬ ಖುಷಿಯಾಗಿದೆಯಲ್ವಾ ಅಂತ ಕೇಳಿದಾಗ, ಹೌದು ನಾನು ಖುಷಿಯಾಗಿದ್ದೀನಿ ಎಂದಾಗ, ಭೂಮಿ ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ, ಅವಳು ಬೇಜಾರಲ್ಲಿದ್ದರೆ ನಾನು ಬೇಜಾರಲ್ಲಿರ್ತೀನಿ, ಭೂಮಿ ತುಂಬ ಒಳ್ಳೆ ಹುಡುಗಿ ಅಂತ ಸತ್ಯಣ್ಣನ ಹತ್ರ ಅಜಿತ್ ಹೇಳ್ತಾನೆ. ಹೌದು ಕಣೋ ಅಜಿತ, ಇದನ್ನೆಲ್ಲ ನೋಡಿದ್ರೆ ನನಗೂ ಬೇರೆ ಏನೋ ಅನ್ನಿಸ್ತಾ ಇದೆ. ಅವಳು ಬೇಜಾರಲ್ಲಿದ್ದರೆ ನೀನು ಬೇಜಾರಲ್ಲಿರ್ತೀಯ, ಅವಳು ಊಟ ಮಾಡಿಲ್ಲ ಅಂದರೆ ನೀನು ಊಟ ಮಾಡಲ್ಲ, ಇದನ್ನೆಲ್ಲ ನೋಡ್ತಿದ್ರೆ ಇದೆಲ್ಲ ಅದೇ ಅನಿಸುತ್ತೆ ನನಗೆ ಅಂತ ಸತ್ಯಣ್ಣ ಹೇಳ್ತಾರೆ. ಅದೇ ಅಂದರೆ ಯಾವುದು ಅಂತ ಅಜಿತ್ ಹೇಳ್ತಾನೆ. ಅದೇ ಅಂದರೆ ಪ್ರೀತಿ, ನಿನಗೆ ಭೂಮಿ ಮೇಲೆ ಪ್ರೀತಿಯಾಗಿದೆ, ಅವಳು ಒಳ್ಳೆ ಮನಸ್ಸಿಗೆ ನೀನು ಸೋತೋಗಿದೆಯಾ ಅಂತ ಸತ್ಯಣ್ಣ ಹೇಳ್ತಾರೆ. ಅವಳು ಒಳ್ಳೆತನಕ್ಕೆ ನಾವು ಸೋತಿರೋದು ನಿಜ, ಆದರೆ ಮನಸ್ಸಲ್ಲಿ ಸಾಹಿತ್ಯನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ನಿಮಗೂ ಗೊತ್ತು. ಸಾಹಿತ್ಯ ಇರೋ ಜಾಗದಲ್ಲಿ ಬೇರೆ ಯಾರು ಬರೋಕೆ ನಾನು ಅವಕಾಶ ಕೊಡೋದಿಲ್ಲ, ಯಾಕಂದ್ರೆ ಸಾಹಿತ್ಯ ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ದೇವತೆನೂ ಅವಳೇ, ಕೊನೆ ದೇವತೆನೂ ಅವಳೇ, ನನ್ನ ಜೀವನದಲ್ಲಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಅಜಿತ್ ಹೇಳಿದಾಗ ಸತ್ಯಣ್ಣ ತುಂಬಾ ಬೇಜಾರಾಗ್ತಾರೆ. ಭೂಮಿ ನನ್ನ ಜೀವನದಲ್ಲಿ ಒಬ್ಬ ಒಳ್ಳೆ ಫ್ರೆಂಡು, ಯಾಕಂದ್ರೆ ನಂಗೆ ಹುಷಾರಿಲ್ದಾಗ, ನನ್ನ ಪೆಟ್ಟು ಬಿದ್ದಾಗ ಅಷ್ಟೇ ಕಾಳಜಿ ಮಾಡಿ ನೋಡ್ಕೊಂಡಿದ್ದಾಳೆ, ಅವಳ ಋಣ ತೀರ್ಸಕ್ಕೆ ನಾನು ಅಷ್ಟೇ ಕಾಳಜಿ ಮಾಡ್ತಾ ಇದ್ದೀನಿ, ಇದು ಮನುಷ್ಯತ್ವ ಅಷ್ಟೇ ಅಂತ ಭೂಮಿ ಬಗ್ಗೆ ಅಜಿತ್ ಹೇಳ್ತಾನೆ. ಆಗ ಸತ್ಯಣ್ಣ, ಇವನ್ ಬದಲಾಗಿದ್ದಾನೋ ಏನೋ, ಅಥವಾ ಇವನಿಗೆ ಅವಳ ಮೇಲೆ ಇರೋ ಪ್ರೀತಿ ಇವನಿಗೆ ಅರ್ಥ ಆಗ್ತಾ ಇಲ್ವೋ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಸತ್ಯಣ್ಣ ಅನ್ಕೊಂತಾರೆ. ಯಾವಾಗ ನೋಡಿದ್ರು ಸಾಹಿತ್ಯ ಅಂತಾನೆ, ಇವನ್ ತಲೆಯಿಂದ ಸಾಹಿತ್ಯನ ತೆಗೆದು ಈ ಭೂಮಿನ ಅಜಿತ್ ಜೊತೆ ಒಂದ್ ಮಾಡ್ಬೇಕು ಅಂತ ಸತ್ಯಣ್ಣ ಅನ್ಕೊಂತಾರೆ. ಈ ಕಡೆ ಭೂಮಿ ಜೊತೆ ಮಾತಾಡೋಕ್ಕಿಂತ ಅಜಿತ್ ಬರ್ತಾನೆ. ಬಂದು ಜ್ವರ ಕಮ್ಮಿ ಆಗಿದೆ ಅಂತ ಹೇಳ್ತಾನೆ. ನಿನ್ನಂತ ಗಂಡ ಇದ್ರೆ ಯಾರಿಗೆ ತಾನೇ ಜ್ವರ ಕಮ್ಮಿ ಆಗಲ್ಲ, ಈ ಪ್ರಪಂಚನೇ ಅವಳ ವಿರುದ್ಧ ಮಾತಾಡಿದ್ರು ನೀನ್ ಮಾತ್ರ ಅವಳ ಪರನೇ ನಿಂತ್ಕೊಂಡು ಮಾತಾಡಿದೀಯಾ, ಇಂಥ ಗಂಡ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು. ಆದ್ರೆ ನಿಜವಾಗ್ಲೂ ನೀನ್ ಹೇಳ್ತೀನ, ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದೀಯ ಅಂದ್ರೆ ನಿನ್ನ ನೋಡಿದ್ರೆ ನಂಗೆ ಹೊಟ್ಟೆ ಕಿಚ್ಚಾಗುತ್ತೆ, ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ಯಾ, ನೀನ್ ಹೆಂಡ್ತಿ ಅಂತೂ ತುಂಬಾ ಪುಣ್ಯ ಮಾಡಿದಾಳೆ ಅಂತ ಸಂಗೀತ ಹೇಳ್ತಾರೆ. ಅದು ನಾನಲ್ಲ ಅತ್ತೆ ಪುಣ್ಯ ಮಾಡಿರೋದು, ಇವ್ರು ನಿಜವಾದ ಹೆಂಡ್ತಿ ಯಾರು ಬರ್ತಾರೋ ಅವರು ಅಂತ ಹೇಳಿ ಭೂಮಿ ಮನಸ್ಸಲ್ಲೇ ಅಂದ್ಕೊಂಡು ಬೇಜಾರು ಮಾಡ್ಕೊತಾಳೆ. ಅಲ್ಲ, ನಾಳೆ ಯುಗಾದಿ ಹಬ್ಬ ಬೇರೆ ಅಂದಾಗ ಹಬ್ಬನೇನು ಆಚರಿಸೋದು ಬೇಡ ಅಂತ ಅಜಿತ್ ಹೇಳ್ತಾನೆ. ಅದು ಹೆಂಗೋ ಆಗುತ್ತೆ, ನಿಮ್ಮಿಬ್ಬರಿಗೂ ಇದು ಮೊದಲನೇ ಯುಗಾದಿ, ಅದು ಹೇಗೋ ಆಗುತ್ತೆ, ಇವಳು ಏನು ಕೆಲಸ ಮಾಡೋದು ಬೇಡ, ಮನೆ ದೀಪ ಹಚ್ಚಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿದರೆ ಅಷ್ಟೇ ಸಾಕು, ಸಿಕ್ಕಿದ್ದೆಲ್ಲ ನಾನೇ ಮಾಡ್ಕೊತೀನಿ, ಇದೊಂದು ಕೊಪ್ಗಳು ಅಂತ ಸಂಗೀತ ಹೇಳ್ತಾರೆ. ಮಾಡ್ತೀಯಲ್ವಾ ಭೂಮಿ ಎಂದಾಗ, ಸರಿ ಅತ್ತೆ ಮಾಡ್ತೀನಿ, ರಂಗೋಲಿ ತಾನೇ ಹಾಕ್ತೀನಿ ಬಿಡಿ ಅಂತ ಭೂಮಿ ಹೇಳ್ತಾಳೆ. ಬೆಳಗ್ಗೆನೆ ಎದ್ದು ಹಬ್ಬದ ದಿನ ರಂಗೋಲಿ ಎಲ್ಲ ಹಾಕಿ ಖುಷಿ ಪಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅಂಜನ ಬಂದು ನೀರೆರ್ಚಿ, ಏನೇ ಮಾಡಕ್ ಹೊರಟಿದ್ಯಾ, ನಿನಗೆ ಯಾರು ಇದನ್ನೆಲ್ಲ ಮಾಡೋಂದಿದ್ದು, ನೀನು ಈ ಮನೆ ನಾಯಿ ಥರ ಬಿದ್ದಿರ್ಬೇಕು ಒಂದು ಕಡೆ ಮೂಲೆಯಲ್ಲಿ, ಅಜ್ಜಿ ನಿನಗೆ ಮನೆ ಒಳಗಡೆ ಎಲ್ಲ ಓಡಾಡಬೇಡ ಅಂತ ಹೇಳಿದಾರೆ ತಾನೆ, ನೀನು ಈ ಮನೆಯಲ್ಲೆಲ್ಲ ಓಡಾಡಿ ಈ ಮನೆನ ಗಲೀಜ್ ಮಾಡಬೇಡ ಅಂತ ಕೋಪ ಮಾಡ್ಕೊಂಡು ಅಂಜನ ಹೇಳ್ತಾಳೆ. ಏನು ಮಾತಾಡ್ತಾ ಇದ್ದೀರಾ ಅಂಜನ ಅಂತ ಹೇಳಿದಾಗ, ಸರಿಯಾಗಿ ಮಾತಾಡ್ತಾ ಇದ್ದೀನಿ ಕಡೆ, ನೀನು ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು, ಗಂಡ ಒಂದು ವಾರದಲ್ಲಿ ಏನೋ ಪ್ರೂವ್ ಮಾಡ್ತೀನಿ ಅಂತ ಹೇಳಿದಾನಲ್ಲ, ಅದನ್ನ ಮಾಡೋವರ್ಗಾದ್ರೂ ಸುಮ್ಮನೆ ಇರು, ಅದನ್ನ ಬಿಟ್ಟು ಇದನ್ನೆಲ್ಲ ಯಾಕೆ ಮಾಡಕ್ ಹೋಗ್ತಿದ್ಯಾ ಅಂತ ಕೋಪ ಮಾಡ್ಕೊಂಡು ಅಂಜನ ಬೈತಾಳೆ. ಅಲ್ಲ, ನಾಚಿಕೆ ಅನ್ನೋದೇ ಇಲ್ವಾ ನಿನಗೆ, ಇಷ್ಟೆಲ್ಲ ಬೈದ್ರು ನೀನು ಇಲ್ಲೇ ನಿಂತಿದೆಯಲ್ಲ ಅಂದಾಗ ಅದನ್ನೆಲ್ಲ ನೆನೆಸ್ಕೊಂಡು ಭೂಮಿ ಅಳ್ತಾ ನಿಂತಿರ್ತಾಳೆ. ಯಾಕಮ್ಮ ಮುತ್ತೈದೆಗೆ ಹಬ್ಬದ ದಿನ ಕಣ್ಣೀರು ಹಾಕ್ಸ್ತಾ ಇದ್ದೀರಾ ಅಂತ ಪಲ್ಲವಿ ಕೇಳ್ತಾರೆ. ಇದನ್ನೆಲ್ಲ ಕೇಳಕ್ಕೆ ನೀನು ಯಾರು, ಕೆಲಸದವ್ರ ಥರನೇ ಇರಬೇಕು ಅಂತ ಅಂಜನ ಹೇಳ್ತಾಳೆ. ಏನು ಮಾತಾಡ್ತಾ ಇದೀಯಾ, ಮತ್ತೆ ಅದೇ ತಪ್ಪು ಮಾಡ್ತಾ ಇದೆಯಲ್ಲ ನೀನು, ಚಿಕ್ಕವಳು ತಿಳ್ಕೊಂತೀಯ ಅಂತ ನಾನು ಸುಮ್ಮನೆ ಇದ್ದರೆ
ಭೂಮಿಗೆ ಅಗ್ಲಗ್ಲ ಬೈತಾ ಇದೆಯಾ? ಈ ಥರ ಎಲ್ಲ ಬೈದರೆ ನಾನು ಸುಮ್ಮನಿರಲ್ಲ ಅಂತ ಸಂಗೀತ ಹೇಳ್ತಾರೆ. ಭೂಮಿಗೆ ರಂಗೋಲಿ ಹಾಕಕ್ಕೆ ಕೇಳಿದ್ದೆ ನಾನು. ಅದು ಅಲ್ಲದೆ ಪಲ್ಲವಿ ನಿನ್ಗಿನ ದೊಡ್ಡವರು, ಅವ್ರಿಗೆ ಈ ಥರ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಕೋಪ ಮಾಡಿಕೊಂಡು ಸಂಗೀತ ಬೈತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಜಿತ್ ಬಂದು ನನ್ನ ಹೆಂಡ್ತಿಗೆ ಏನು ಅಂತ ನನಗೆ ಗೊತ್ತಿದೆ, ನನ್ನ ಹೆಂಡ್ತಿ ವಿಷಯಕ್ಕೆ ಯಾರಾದರೂ ಬಂದರೆ ನಾನು ಸುಮ್ಮನಿರಲ್ಲ, ಚಿನ್ನ ಬಾ ಮತ್ತೆ ರಂಗೋಲಿ ಹಾಕೋಣ ಅಂತ ಹೇಳಿದಾಗ ಅಂಜನಾ ನಾನು ಮತ್ತೆ ನೀರು ತೊಗೊಂಬಂದು ಸುರಿತೀನಿ ಅಂತ ಹೇಳ್ತಾಳೆ. ನನ್ನ ಹೆಂಡ್ತಿ ಕಣ್ಣಲ್ಲಿ ಯಾರಾದರೂ ಮತ್ತೆ ನೀರು ತರಿಸಿದ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಅಜಿತ್ ಹೇಳಿದಾಗ ಅಂಜನಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.